ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಎಲ್ರಿಗೂ ವಿಡಿಯೋ MCQಗಳೆಲ್ಲ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊತೀನಿ. ಆಲ್ರೆಡಿ ಹೇಳಿರೋ ಥರನೇ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ರೆಕಮೆಂಡೇಷನ್ಸ್ ಇದ್ದರೆ, ಇಲ್ಲ ಸಜೆಷನ್ಸ್ ಇದ್ದರೆ, ಇಲ್ಲ ನಿಮಗೇನಾದರೂ ಸೊಲ್ಯೂಷನ್ ಬೇಕಿದ್ರೆ ಅಫ್ಕೋರ್ಸ್ ನೀವು ಮನಸ್ಫೂರ್ತಿಯಾಗಿ ನೀವು ನನ್ನ ಕೇಳ್ಬೋದು. ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಡೋಂಟ್ ವರಿ. ನಾನು ಆಲ್ಮೋಸ್ಟ್ ನಿಮಗೆ ಎಲ್ಲ ಕಮೆಂಟ್ಸ್ಗಳಿಗೂ ಆಲ್ಮೋಸ್ಟ್ ಎಲ್ಲ 99% ಆಫ್ ದಿ ಕ್ವಶನ್ಸ್ಗಳಿಗೆ ಅಥವಾ 99% ಆಫ್ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡಿದ್ದೀನಿ. ಸೊ ಡೋಂಟ್ ವರಿ, ನೀವು ನನ್ನ ಡೈರೆಕ್ಟಾಗಿ ಆನ್ಸರ್ ಕ್ವಶನ್ಸ್ಗಳನ್ನ ಕೇಳ್ಬೋದು, ಡೌಟ್ಸ್ಗಳನ್ನ ಕೇಳ್ಬೋದು. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ವಿಡಿಯೋಗೆ ಹೋಗೋಣ. ಇವಾಗ ಸಾಕು, ನಿಮಗೆ ಆಲ್ಮೋಸ್ಟ್ ಹೇಳಿರೋ ಥರನೇ ಟೆಲಿಗ್ರಾಮ್ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊತೀನಿ, ಯೂಟ್ಯೂಬ್ ಕೂಡ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊತೀನಿ. ನಿಮ್ಮ ಸಜೆಷನ್ಸ್ಗಳಿಗೆ ಆಲ್ಮೋಸ್ಟ್ ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ನಾ ಪರ್ಫೆಕ್ಟ್ ಅಂತ ನಾ ಹೇಳಲ್ಲ. ನಾ ಹೇಳೋದೆಲ್ಲ ಏನು ಅಂದರೆ, ನಾ ದೊಡ್ಡ ಮೋಟಿವೇಶನ್ ಕೊಡ್ತಿದ್ದೀನಿ, ನನಗೆಲ್ಲ ಗೊತ್ತಿದೆ. ಕ್ಲಿಯರಾಗಿ ಹೇಳ್ತೀನಿ. ಏನು ಅಂದರೆ, ನಾನು ನಿಮಗೇನೋ ಒಂದು ಹೇಳ್ತೀನಿ, ಮೋಟಿವೇಶನ್ ಕೊಡ್ತೀನಿ ಅಂದರೆ ನನಗೆಲ್ಲ ಗೊತ್ತಿದೆ ಅಂತ ಅರ್ಥ ಅಲ್ಲ. ಯಾಕಂದರೆ ನಾನು ತುಂಬ ತಪ್ಪುಗಳು ಮಾಡಿದ್ದೀನಿ, ಅದರಿಂದ ಪೆಟ್ಟು ತಿಂದಿದ್ದೀನಿ. ಸೊ ಅದನ್ನು ನೀವು ಮಾಡಬಾರ್ದು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಅರ್ಥ ಆಯ್ತಾ? ಸೊ ಏನಾದರೂ ನಾನು ಹೇಳ್ತಿರೋ ತನಕ ಇವಳಿಗೆಲ್ಲ ಭಾರಿ ಗೊತ್ತಿದೆ, ಇಲ್ಲ, ಹಾಗಲ್ಲ. ನಾ ಪೆಟ್ಟು ತಿಂದಿದ್ದೀನಿ, ನಾ ತಪ್ಪು ಮಾಡಿದ್ದೀನಿ. ನಾನು ನನ್ನ ಒಂದು ಏನೋ ಈ ಪೀರಿಯಡ್ ಆಫ್ ಟೈಮಲ್ಲಿ ಏನೇನೆಲ್ಲ ತಪ್ಪು ಮಾಡಿದ್ದೀನೋ, ಅಥವಾ ಎಲ್ಲೆಲ್ಲಿ ಮಿಸ್ಟೇಕ್ಗಳು ಮಾಡಿದ್ದೀನಿ, ಎಲ್ಲಿ ಎಡವಿದ್ದೀನಿ, ಯಾಕೆ ಲಾಂಗ್ ಟರ್ಮ್ ಆಯಿತು, ಯಾಕೆ ತುಂಬ ಲಾಂಗ್ ಟೈಮ್ ನಾ ಸ್ಟ್ರಗಲ್ ಮಾಡಿದೆ, ಅದನ್ನು ನೀವು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಯಾಕೆಂದರೆ ತುಂಬ ಜನ ಆಸ್ಪಿರೆಂಟ್ಸ್ಗಳ ಲೈಫಲ್ಲಿ ಇದು ಕಾಮನ್. ಏನು ಅಂದರೆ, ಬರ್ತಾರೆ, ಇದೊಂದು ಸೈಕಲಲ್ಲಿ ಸಿಕ್ಕಾಕೊತಾರೆ, ಇದರಿಂದ ಹೊರಗೆ ಬರೋಕ್ಕಾಗಲ್ಲ, ಇದರಲ್ಲೂ ಇರೋಕ್ಕಾಗಲ್ಲ, ಬೇರೆ ಜಾಬ್ಗೆ ಹೋಗೋಕ್ಕಾಗಲ್ಲ. ಸೊ ಅಥವಾ ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ತುಂಬ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾರೆ, ಎಕ್ಸಾಮ್ಸ್ಗಳನ್ನ ಕೊಡ್ತಾರೆ, ಎಲ್ಲೂ ಕ್ವಾಲಿಫೈ ಆಗೋಲ್ಲ, ಯಾವುದೂ ಆಗ್ತಿರಲ್ಲ, ಒಂದು ಒಳ್ಳೆ ಸ್ಕೋರ್ ಬರ್ತಿರಲ್ಲ, ಹೇಗೆ ಓದಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಸೊ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಇಷ್ಟೇ, ಈ ತಪ್ಪುಗಳೆಲ್ಲ ನಾ ಮಾಡಿದ್ದೀನಿ, ನಾ ಎಡವಿದ್ದೀನಿ. ಈ ತಪ್ಪುಗಳಿಂದ ನಾ ತಿಳ್ಕೊಂಡಿದ್ದೀನಲ್ವಾ. ಎಲ್ಲ ತಪ್ಪುಗಳು ನೀವು ಮಾಡಿ ನೀವು ಕಲಿಬೇಕು ಅಂತ ಏನಿಲ್ಲ. ಪಕ್ಕದವ್ರನ್ನ ನೋಡಿ ಕಲೀರಿ, ಒಬ್ಬರು ಹೇಳ್ತಿದ್ದಾರೆ ಅಂದರೆ. ಯಾಕಂದರೆ ಸೊ ದ್ಯಾಟ್ ನಿಮಗದು ಹೆಲ್ಪ್ಫುಲ್ ಆಗುತ್ತೆ. ನೀವು ತಪ್ಪು ಮಾಡಿ, ನೀವು ತಿಳ್ಕೊಂಡು, ನೀವು ಕಲಿತು ಮುಂದೆ ಬರೋ ಅಷ್ಟೊತ್ತಿಗೆ ನಿಮ್ಮದು ಲೈಫ್ ಪೀರಿಯಡಲ್ಲಿ ಒಂದು 5-6 ವರ್ಷ ಹೊರಟೋಗ್ಬಿಟ್ಟಿರುತ್ತೆ. ಸೊ ಈ 5 ಇಯರ್ಸ್ನ ನೀವು ಪ್ರಿಸರ್ವ್ ಮಾಡ್ಕೊಬೇಕಂದ್ರೆ, ಬೇರೆ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರಿಂದ ತಿಳ್ಕೊಳ್ಳಿ. ಅದ್ರ ಬದಲು ಇವಳಿಗೇನು ಗೊತ್ತಿದೆ, ಎಲ್ಲ ಮೋಟಿವೇಶನ್ ಬಂದು ಕೂತ್ಕೊಂಡು ಕೊಡ್ತಾಳೆ, ಹಾಗಲ್ಲ, ಅದನ್ನು ತಿಳ್ಕೊಳ್ಳಿ. ಓಕೆನಾ? ಬಟ್ ಇಲ್ಲ ಇವಳೇನು ಹೇಳ್ತಾಳೆ ಅಂದರೆ ಇಟ್ಸ್ ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾಕಂದರೆ ತುಂಬ ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನ ನಂಬಿದ್ದಾರೆ. ನನಗೆ ನಾ ಹೇಳೋದನ್ನು ನೀಟಾಗಿ ಕಲ್ತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅದನ್ನು ಸಾಲ್ವ್ ಮಾಡ್ತಿದ್ದಾರೆ, ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊತಿದ್ದಾರೆ, ಅವ್ರಿಗೆ ಹೆಲ್ಪ್ಫುಲ್ ಆಗ್ತಿದೆ. ಸೊ ಅವ್ರು ನನ್ನ ನಂಬಿದ್ದಾರೆ. ಸೊ ನಾನು ಅವ್ರನ್ನ ನಂಬ್ತೀನಿ, ಅವರಿಗೆ ಹೆಲ್ಪ್ಫುಲ್ಲಾಗಿ ನಿಂತ್ಕೊತೀನಿ. ಒಂದು ವೇಳೆ ಇಲ್ಲ, ನಿಮಗೆ ಆಗಲ್ಲ ಅಂದರೆ ಇಟ್ಸ್ ಓಕೆ, ಅದು ನಿಮ್ಮ ಒಪಿನಿಯನ್ ಅಲ್ವಾ. ನಿಮ್ಮ ಒಪಿನಿಯನ್ ಹೇಗೆ ಬೇಕಿದ್ರೂ ಇರ್ಬೋದು. ನೀವು ನನ್ನ ಒಪ್ಕೊಳ್ಳಿ ಅಂತ ನಾನು ಹೇಳಲ್ಲ. ನೀವು ನನ್ನ ಒಪ್ಕೊಂಡಿಲ್ಲ ಅಂದ್ರೂ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮನ್ನು ಒಪ್ಕೊತಾರೆ, ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ, ಅದು ದೊಡ್ಡ ಸುಳ್ಳು ಆಗೋಗುತ್ತೆ. ನಮ್ಮನ್ನು ಸ್ವಲ್ಪ ಒಪ್ಕೊಳ್ದಲ್ಲೇ ಇರೋರು ಗೊತ್ತಾಗಬೇಕು. ಯಾಕಂದರೆ ನಾವೇನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ನಮಗೆ ಆವಾಗಲೇ ಗೊತ್ತಾಗೋದು. ಸೊ ಮಾತು ಸಾಕು, ವಿಡಿಯೋಗೆ ಹೋಗೋಣ. ವಿಡಿಯೋ ಇಟ್ಸ್ ನಥಿಂಗ್ ಬಟ್ ಟೆಸ್ಟ್ ಸೀರೀಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆನಾ? ಟೆಸ್ಟ್ ಸೀರೀಸ್ ನಾವೇನಕ್ಕೆ ತೊಗೊಬೇಕು, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಮಗೆ ಏನಕ್ಕೆ ಬೇಕು? ಓಕೆ, ಸಿಂಪಲಾಗಿ ನಾನು ಹೇಳ್ತೀನಿ. ನಾವು ಓದ್ತಿರೋ ಪೀರಿಯಡಲ್ಲಿ ನನಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ಗಳು ತುಂಬ ಕಷ್ಟ ಆಗೋದು ಪಡ್ಕೊಳ್ಳೋಕ್ಕೆ. ಒಂದು ಆನ್ಲೈನಲ್ಲಿ ಹೆವಿ ಸರ್ಚ್ ಮಾಡಬೇಕಿತ್ತು, ಪ್ರಾಪರಾಗಿ ಸಿಗ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ನಮಗೆ ಅದರಲ್ಲಿ ಲಾಗಿನ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕಿತ್ತು. ಅಥವಾ ಎಲ್ಲ ಪೇಪರ್ಸ್ಗಳು ನಮಗೆ ರೆಗ್ಯುಲರಾಗಿ ಸಿಗ್ತಿರ್ಲಿಲ್ಲ, ಸೆಟ್ ವೈಸ್ ನಮಗೆ ಸಿಗ್ತಿರಲಿಲ್ಲ. ಓಕೆ, FDA ಅಂದರೆ ಒಂದು ಸೆಟ್ಟು, SDA ಒಂದು ಸೆಟ್ಟು, VA ಒಂದು ಸೆಟ್ಟು, ಇಲ್ಲ ಅಟ್ಲೀಸ್ಟ್ ಒಂದು ಕಂಪಲ್ಸರಿ ಗ್ರೂಪ್ C ಒಂದು ಸೆಟ್ ಕೂಡ ನಮಗೆ ಸಿಗ್ತಿರ್ಲಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ನಾವು ಮಾರ್ಕೆಟಲ್ಲಿ ನಮಗೆ ಪೇಪರ್ಸ್ಗಳು ಸಿಗೋದು, ಒಂದು 15 ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿರೋದು, ಇಲ್ಲ 30 ಪೇಪರ್ಸ್ ಸಾಲ್ವ್ ಮಾಡಿರೋದು ನಮಗೆ ಪೇಪರ್ ಸಿಕ್ಕಿರೋದೇ ಹೊರತು, ಆ ಬುಕ್ಗಳಿಗೂ ಸುಮಾರು ಒಂದು
300, 400, 500 ರೇಂಜಲ್ಲಿ ಆ ಬುಕ್ ರೇಂಜ್ಗಳಿರೋದು. ಸೊ ನಾನು ಯಾವುದೇ ಸ್ಟೇಟ್ ಸಿಲೆಬಸ್ಗೆ ಯಾವುದು ಕ್ವಶನ್ ಪೇಪರ್ಗಳು ತಗೊಂಡಿರಲಿಲ್ಲ. ಬಟ್ ಅಫ್ಕೋರ್ಸ್ ಸೆಂಟ್ರಲ್ ಎಕ್ಸಾಮ್ಸ್ಗಳಿಗೆ ಓಲ್ಡ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಸಾಲ್ವ್ ಮಾಡಿದ್ದೆ. ಸೊ ಇವಾಗ ನಾನು ನಿಮಗೆ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಫಸ್ಟ್ ಪಾಯಿಂಟ್, ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ, ಇನ್ನು ಬೇಸಿಕ್ಸಲ್ಲಿ ಇದ್ದೀರಾ ಅಂದರೆ ಅಫ್ಕೋರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ರೀಸೆಂಟ್ ಕ್ವಶನ್ ಪೇಪರ್ಸ್ಗಳು KPSC KE ಅವ್ರದ್ದು ಕಲೆಕ್ಟ್ ಮಾಡಿಕೊಡಿ. ಏಕೆಂದರೆ ಫಸ್ಟು ನೀವೇನು ಮಾಡಬೇಕು ಅಂದರೆ, ನೀವು ಏನೇ ಓದ್ತಿದ್ದೀರಾ ಅಂದ್ರೂ ಕೂಡ ಓದೋಕ್ಕಿಂತ ಮುಂಚೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇಟ್ ಮೇ ಬಿ ಸ್ಟೇಟ್ ಎಕ್ಸಾಮ್, ಇಟ್ ಮೇ ಬಿ ಸೆಂಟ್ರಲ್ ಎಕ್ಸಾಮ್, ಎನಿ ಎಕ್ಸಾಮ್. ಫಾರ್ ಎಕ್ಸಾಂಪಲ್ ನೀವು RRBಗೆ ಟ್ರೈ ಮಾಡ್ತಿದ್ದೀರಾ, RRB ಓಲ್ಡ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ. SSC ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಕೊಡಬೇಕು ಅಂದ್ಕೊಂಡು SSC ಪೇಪರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ವೇಳೆ ನಾವು ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನ ಅನಾಲಿಸಿಸ್ ಮಾಡಿಲ್ಲ ಅಂದರೆ ನಾವೆಲ್ಲಿ ಮಿಸ್ ಹೊಡಿತೀವಿ ಅಂದರೆ, ಟ್ರೆಂಡ್ ಹೇಗೆ ಹೋಗಿದೆ ಅನ್ನೋದು ಮರ್ತೋಗುತ್ತೆ. ಒಂದು ಪೀರಿಯಡ್ ಆಫ್ ಟೈಮ್ ಇತ್ತು, ಓಕೆನಾ, KPSC ಅವ್ರದ್ದಾಗಲಿ KE ಅವ್ರದ್ದು ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಕ್ವಶನ್ ಪೇಪರ್ಗಳು ಹೇಗಿತ್ತು ಅಂದರೆ ತುಂಬ ಬೇಸಿಕ್ ಕ್ವಶನ್ಸ್ಗಳು ಬರೋದು, ತುಂಬ ಅನಾಲಿಸಿಸ್ ಬೇಸ್ಡ್ಗಳು ಕ್ವಶನ್ಗಳು ಬರ್ತಿರ್ಲಿಲ್ಲ, ತುಂಬ ಡೈರೆಕ್ಟ್ ಕ್ವಶನ್ಸ್ಗಳು ಜಾಸ್ತಿ ಇರೋದು. ಓಕೆನಾ, ನೀವು ಸ್ವಲ್ಪ ಹಳೆ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ಡೈರೆಕ್ಟ್ ಕ್ವಶನ್ಸ್ಗಳು ಜಸ್ಟ್ ಬುಕ್ಕಿಂದ ತೆಗೆದು ಹಿಂಗಿಟ್ಟಿರೋ ಥರ ಇರೋದು. ಬಟ್ ಹೋಗ್ತಾ 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 ಕಾಂಪಿಟೇಷನ್ಸ್ಗಳು ಜಾಸ್ತಿ ಆಯಿತು. ಅಫ್ಕೋರ್ಸ್ ಅಲ್ವಾ, ಸ್ಟೂಡೆಂಟ್ಸ್ಗಳು ಆಸ್ಪಿರೆಂಟ್ಸ್ಗಳು ಜಾಸ್ತಿ ಕಾಂಪಿಟೇಷನ್ ಕೊಡೋದು ಜಾಸ್ತಿ ಆದರು. ಸೊ ಅವಾಗೇನಾಯಿತು ಅಂದರೆ ಈ ಪೇಪರ್ ಟ್ರೆಂಡ್ ಸ್ವಲ್ಪ ಚೇಂಜ್ ಆಯಿತು. ಏನಾಯಿತು, ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸ್ಗಳು, ಸ್ವಲ್ಪ ಅನಾಲಿಟಿಕಲ್ ಬೇಸ್ಡ್ ಅಂದರೆ ಅನಾಲಿಸಿಸ್ ಮಾಡೋ ಅಂಥ ಕ್ವಶನ್ಸ್ಗಳು, ದೆನ್ ಸ್ವಲ್ಪ ಈ ಏನಂತಾರೆ KS UPSC ಈ ಟ್ರೆಂಡ್ ಇದೆಲ್ಲ ಇದನ್ನು ಕ್ಯಾಪ್ಚರ್ ಮಾಡ್ಕೊತು. ಅಂದರೆ ಅಲ್ಲಿಂದ ಈಗ ಫಾರ್ ಎಕ್ಸಾಂಪಲ್ 1 ಓನ್ಲಿ, 2 ಓನ್ಲಿ, 3 ಓನ್ಲಿ ಈ ಥರ ಆಪ್ಷನ್ಸ್ಗಳು ಆ್ಯಕ್ಚುಲಿ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಇರಲಿಲ್ಲ. ಬಟ್ ಈ ಟ್ರೆಂಡ್ ಎಲ್ಲಿಂದ ಬಂತು, UPSCಯಿಂದ ಬಂದಿದ್ದು. ಅಂದರೆ ಆಲ್ ಅಥವಾ 1 ಓನ್ಲಿ ಈ ಥರ ಇದ್ದಾಗ ನಮ್ಗೆ ಆ್ಯಕ್ಚುಲಿ ಎಲ್ಲ ಆಪ್ಷನ್ಸ್ಗಳು ಗೊತ್ತಿರಬೇಕು. ಈ ಥರ ಕ್ವಶನ್ಸ್ ಬಂದಾಗ 1 ಓನ್ಲಿ, 2 ಓನ್ಲಿ, 3 ಓನ್ಲಿ ಅಥವಾ 1, 2 ಓನ್ಲಿ ಈ ಥರ ಆಪ್ಷನ್ಸ್ಗಳು ನಾವು ಮಾಡುವಾಗ ನಮಗೆ ಎಲ್ಲ ಆಪ್ಷನ್ಸ್ಗಳು ಗೊತ್ತಿರಬೇಕು, ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರಬೇಕು, ದೆನ್ ಪರ್ಫೆಕ್ಟಾಗಿ ಆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ ಅದರ ಅರ್ಥ ಏನಾಯಿತು, ಟ್ರೆಂಡ್ ಚೇಂಜ್ ಆಯಿತು. ಆಮೇಲೆ ಏನಾಯಿತು, ಈ ಅಸೆಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ಸ್ಗಳಿದಾವಲ್ಲ ಅವು ಬರೋಕ್ಕೆ ಶುರು ಆದವು. ಓಕೆನಾ, ಗೊತ್ತಿದೆಲ್ಲ ನಿಮ್ಗೆ ಅಸೆಷನ್ ಆ್ಯಂಡ್ ರೀಸನ್ ಕ್ವಶನ್ಗಳು ನಾನು ಆ್ಯಕ್ಚುಲಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ದೆನ್ ಮ್ಯಾಚ್ ದ ಫಾಲೋಯಿಂಗು ಅಥವಾ ಈ ನಾಟ್ ಅನ್ನೋದು ಅಂದರೆ ಕ್ವಶನ್ಸಲ್ಲಿ ಇದರಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಕೇಳ್ತಿದ್ರು. ಮುಂಚೆ ಯಾವ ಸರಿ ಇದೆ ಅನ್ನೋದು ಒಂದು ಟ್ರೆಂಡ್ ಇತ್ತಲ್ವ, ಅದು ಹೋಯ್ತು. ಇವಾಗ ಯಾವ ಸರಿ ಇಲ್ಲ, ಏಕೆಂದರೆ ನಾವು ಆ ನಾಟ್ನ ಅಬ್ಸರ್ವೇ ಮಾಡಲ್ಲ. ಅದೊಂದು 3 ವರ್ಡ್ ಇದೆ, 3 ಲೆಟರ್ಸ್ ಇದೆ ಅಲ್ಲ, ಅದನ್ನು ಅಬ್ಸರ್ವ್ ಮಾಡಿರಲ್ಲ, ಡೈರೆಕ್ಟಾಗಿ ಹೋಗಿ ಟಿಕ್ಕಾಗಿ ಮಾಡಿಬಿಟ್ಟು ಬರ್ತೀವಿ. ಸೊ ಇಲ್ಲೇನಾಯಿತು ಅಂದರೆ ಈ ಟ್ರೆಂಡ್ ಸ್ವಲ್ಪ ಚೇಂಜ್ ಆಯಿತು. ಇವಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ, ಹೇಗೆ ಗೊತ್ತಾಗುತ್ತೆ, ಸುಮ್ಮನೆ ಬ್ಲೈಂಡಾಗಿ ಓದೋಕ್ಕಾಗುತ್ತಾ, ಇಲ್ಲ. ಸೊ ನೀವು ಸೀರಿಯಸ್ ಆಸ್ಪಿರೆಂಟ್ಸ್ ಆಗಿದ್ದರೆ, ಅಫ್ಕೋರ್ಸ್ ನನಗೆ ಗೊತ್ತು ನನ್ನ ಚಾನಲಲ್ಲಿ ತುಂಬ ಜನ ಸೀರಿಯಸ್ ಆಸ್ಪಿರೆಂಟ್ಸ್ಗಳಿದ್ದೀರಾ. ಸೀರಿಯಸ್ ಆಸ್ಪಿರೆಂಟ್ಸ್ ಆಗಿದ್ದರೆ ನೀವು ಇದನ್ನು ಅನಾಲಿಸಿಸ್ ಮಾಡಿರ್ತೀರ. ಏನು, ಓಕೆ, ನಾಟ್ ಅನ್ನೋ ವರ್ಡನ್ನು ನಾಟ್ ಅನ್ನೋದಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಫಸ್ಟು ಅನಾಲಿಸಿಸ್ ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಇದೆ ಅಲ್ವಾ. ಸೊ ಇದನ್ನು ಗೊತ್ತು ಮಾಡ್ಕೊಂಡಿರ್ತೀರ. ಸೊ ಫಸ್ಟ್ ಏನು ಮಾಡಿ, ನೀವು ಏನೇ ಇವಾಗ ಫಾರ್ ಎಕ್ಸಾಂಪಲ್ NCERT ಒಂದು ರೀಡಿಂಗ್ ಕೊಟ್ಟಿದ್ದೀರಾ, ಇಲ್ಲ ನಾನು ಬೇಸಿಕ್ಸ್ ಏನು ಓದಿಲ್ಲ, ಯಾವುದೂ ಬೇಸಿಕ್ಸ್ಗಳು ಓದೇ ಇಲ್ಲ, ಬಟ್ ಸ್ವಲ್ಪ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಓಕೆ. ಇಲ್ಲ ನನಗೆ 0 ನಾಲೆಡ್ಜ್ ಇದೆ, ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನು ಮಾಡಿ, ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡಿ ಏನು ಮಾಡ್ತೀರಾ, ಜಸ್ಟ್ ಅನಾಲಿಸಿಸ್ ಮಾಡಿ. ಜಸ್ಟ್ ಒಂದು ನಿಮ್ಮ ಹತ್ರ ಒಂದು 30 ಪೇಪರ್ಸ್ ಇದೆ ಅಂತ ಅಂದ್ಕೊಳ್ಳೋಣ. 30 ಪೇಪರ್ಸ್ ಇದ್ದರೆ ಏನು ಮಾಡಿ, 30 ಪೇಪರ್ಸಲ್ಲಿ ಒಂದು 15 ಪೇಪರ್ 1, 15 ಪೇಪರ್ 2 ಅಂದ್ಕೊಳ್ಳೋಣ. ಓಕೆನಾ. ಸೊ ಪೇಪರ್ 1ನ ಫಸ್ಟು ತೊಗೊಂಡು ಏನು ಮಾಡಿ ಅಂದರೆ, ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ, ಡೋಂಟ್ ವರಿ. ಸೊ ಯಾಕೆಂದರೆ ಇವಾಗ ಸದ್ಯಕ್ಕೆ ನಿಜವಾಗ್ಲೂ ನನ್ನ ಹತ್ರ ಕ್ವಶನ್ ಪೇಪರ್ಗಳು ಯಾವುದೂ ಇಲ್ಲ. ಓಕೆನಾ. ಸೊ ಯೋಚನೆ ಮಾಡ್ತಿದ್ದೀನಿ, ಮನೇಲಿ ಎಲ್ಲಾದರೂ ಪೇಪರ್ ಇಟ್ಟಿದ್ದೀನಿ ನಾವು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಎಲ್ಲಿಟ್ಟಿದ್ದೀನಿ ಪೇಪರ್ಸ್ಗಳು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಸೊ ಇವಾಗೇನು ಹೇಳ್ತೀನಿ ಅಂದರೆ, ಹಳೆಯ ಪೇಪರ್ನ ತೊಗೊಂಡು ನೀವು
ಒಂದು ಸೆಕೆಂಡ್ ನೆನ್ಪು ಬಂತು, ಇರಿ ಒಂದೇ ಒಂದು ಸೆಕೆಂಡ್. ಸೊ ಸಿಕ್ತು ಒಂದು ಪೇಪರು. ಸೊ ಪೇಪರ್ 1ಗೆ ಹೋಗೋಣ, ಓಕೆನಾ? ಪೇಪರ್ 1ಗೆ ಹೋಗೋಣ. ಸೊ ನನ್ನ ಹತ್ರ ಇವಾಗ ಪೇಪರ್ 1 ಇದೆ, ಓಕೆನಾ? ಸೊ ನೋಡಿ, ಪೇಪರ್ 1 ಇದು, ಓಕೆನಾ? ಇದು ಆ್ಯಕ್ಚುಲಿ ಮೇ ಬಿ ಈ FDA ಅನಿಸುತ್ತೆ, FDA ಪೇಪರ್ ಅಂದ್ಕೊತೀನಿ. SDA FD ಪೇಪರ್, ಓಕೆನಾ? ಸೊ ಇದರಲ್ಲಿ ಏನಾಗಿದೆ ಅಂದರೆ, ಈ ಟ್ರೆಂಡ್ ನೋಡೋಣ. ಏನು ಅಂದರೆ ನೋಡಿ, ಇದರಲ್ಲಿ ಫಸ್ಟು ಬಂದ್ಬಿಟ್ಟು ನಾವು ಫಸ್ಟು ಕ್ವಶನ್ ಏನು ಕೇಳಿದ್ದಾರೆ, ನಾ ಹೆಂಗೆ ಅಂತ ಹೇಳ್ತೀನಿ, ಓಕೆನಾ? ಫಸ್ಟು ನೀವೇನು ಮಾಡಿ, ಹಿಸ್ಟ್ರಿ, ಓಕೆನಾ? ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ಕಾಲಮ್ ಮಾಡಿ, ಆಯ್ತಾನಾ? ಒಂದು ನೋಟ್ಬುಕ್ಕಲ್ಲೋ ಇಲ್ಲ, ಓಕೆ ನೋಟ್ಬುಕ್ ಸಾಕು, ಓಕೆನಾ? ಜಸ್ಟ್ ಒಂದು ನೋಟ್ಬುಕ್ಕಲ್ಲಿ ಇಲ್ಲಾಂದರೆ ಜಸ್ಟ್ ಒಂದು ದೊಡ್ಡ ಶೀಟಲ್ಲಿ ಏನು ಮಾಡಿ, ಹಿಸ್ಟ್ರಿ, ಓಕೆನಾ? ಹಿಸ್ಟ್ರಿಯಲ್ಲಿ ಸಬ್ ಪಾರ್ಟ್ಗಳು ಮಾಡ್ಕೊಳ್ಳಿ, ಏನ್ಷಿಯಂಟ್, ಮೆಡಿವಲ್, ಮಾಡ್ರನ್ ಸಬ್ ಪಾರ್ಟ್ಗಳು ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಪಾಲಿಟಿ, ದೆನ್ ಎಕನಾಮಿಕ್ಸ್, ದೆನ್ ಸೈನ್ಸ್ ಆ್ಯಂಡ್ ಟೆಕ್, ದೆನ್ ಕರೆಂಟ್ ಅಫೇರ್ಸ್. ಈ ಥರ ಕರೆಂಟ್ ಅಫೇರ್ಸ್ಗಳು ನಾವು ಜಸ್ಟ್ ಎಷ್ಟು ಕ್ವಶನ್ಸ್ ಬಂದಿದೆ, ಯಾವ ಥರ ಬಂದಿದೆ ಅನ್ನೋದು ಮಾತ್ರ ನೋಡೋಣ. ಏನು ಬಂದಿದೆ ಅನ್ನೋದು ನಮಗೆ ಬೇಡ, ಯಾಕೆಂದರೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಈ ಥರ ಮಾಡಿ ಜಸ್ಟ್ ಕಾಲಮ್ ಮಾಡ್ಕೊಳ್ಳಿ, ಜಸ್ಟ್ ಒಂದು ಲೈನ್ ಹಾಕ್ಕೊಳ್ಳಿ ಪ್ರತಿಯೊಂದು ಪಾರ್ಟಿಗೂ, ಓಕೆನಾ? ಅರ್ಥ ಆಗ್ತಿದಲ್ಲ? ಸೊ ಇವಾಗ ಏನು ಮಾಡೋಣ, ನಾನು ಹೇಳ್ತಾ ಹೋಗ್ತೀನಿ, ನೀವೇನು ಮಾಡಬೇಕು, ನೀವು ಜಸ್ಟ್ ಮೈಂಡಲ್ಲಿ ಅನಾಲಿಸಿಸ್ ಮಾಡ್ಕೊಳ್ಳಿ ಹೇಗೆ ಅಂತ. ಸೊ ಇವಾಗ ನನ್ನ ಹತ್ರ ಪೇಪರ್ ಇದೆ, ಈ ಥರ ಪೇಪರ್ ನೀವು ಒಂದು ಅಟ್ಲೀಸ್ಟ್ 30 ಪೇಪರ್ಸ್ಗಳನ್ನಾದರೂ ಕಲೆಕ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಇದ್ದರೆ ಒಂದು ವೇಳೆ ಅಟ್ಲೀಸ್ಟ್ 15 ಪೇಪರ್ಸ್ ಆದರೂ ಕಲೆಕ್ಟ್ ಮಾಡ್ಕೊಳ್ಳಿ ರೀಸೆಂಟು. ಇದ್ರ ಮೇಲಿದ್ರೆ ನೀವೇನು ಮಾಡಿ ಅಂದರೆ ಜಸ್ಟ್ ಅದನ್ನು ಪ್ರಾಕ್ಟೀಸಿಗೆ ಯೂಸ್ ಮಾಡ್ಕೊಳ್ಳಿ, ಅನಾಲಿಸಿಸಿಗೆ ಬೇಡ. ಜಸ್ಟ್ ರೀಸೆಂಟ್ ಒಂದು 3-4 ಇಯರ್ಸ್ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 ಇಯರ್ಸ್ ಮಾತ್ರ ಅನಾಲಿಸಿಸ್ ಮಾಡಿ. ಬಟ್ ನಂಗೆ ಅನಿಸ್ತಂಗೆ 4 ಇಯರ್ಸ್ ಈಸ್ ಎನಫ್, ಅದ್ರ ಮೇಲೆ ಅನಾಲಿಸಿಸ್ ಮಾಡಬೇಡಿ. ಅದಕ್ಕಿಂತ ಹಿಂದಿನ ಪೇಪರ್ ನಿಮ್ಮ ಹತ್ರ ಇದೆ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿ ಕ್ವಶನ್ ಕೇಳಿದ್ದಾರೆ. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಬೆಸ್ಟ್ ಅದು. ಒಂದು ವೇಳೆ ಟೆಸ್ಟ್ ಸೀರೀಸ್ ಥರ ನೀವು ಅದನ್ನು ಯೂಸ್ ಮಾಡ್ಕೊಂತೀರ, ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬಿಸಾಕಿ, ಓಕೆನಾ? ನಿಮಗೆಲ್ಲಾದರೂ ಕಮ್ಮಿ ಸಿಗ್ತಿದೆ, ಅಫ್ಕೋರ್ಸ್ ನಾನೇ ಕಮ್ಮಿ ಕೊಡ್ತೀನಿ ಅಂದ್ರೂ ನೀವು ನನ್ನ ಹತ್ರ ಕೇಳ್ತೀರ, ಸರಿ ಓಕೆ ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಜಸ್ಟ್ ಪೇಪರ್ಗೆ ಹೋಗೋಣ. ಓಕೆ, ಈಗ ನಾನು ಈ ಪೇಪರ್ನ ಇಟ್ಕೊಂಡಿದ್ದೀನಿ. ಫಸ್ಟ್ ಕ್ವಶನ್ ಕೇಳಿದ್ದಾರೆ, ಮಗಧ ಡೈನಾಸ್ಟಿಯಲ್ಲಿ ಕೇಳಿದ್ದಾರೆ, ಓಕೆನಾ? ಫಸ್ಟು ಮಗಧ ಡೈನಾಸ್ಟಿ ಅಥವಾ ಏನಂತಾರೆ ಡೈನಾಸ್ಟಿಗಳ ಬಗ್ಗೆ ಕೇಳಿದ್ದಾರೆ. ಡೈನಾಸ್ಟಿಗಳು ಫಸ್ಟ್ ಯಾವ್ದು ಬಂತು, ಸೆಕೆಂಡ್ ಯಾವ್ದು ಬಂತು, ಕ್ರೊನಾಲಜಿ ಕೇಳಿದ್ದಾರೆ, ಓಕೆನಾ? ಫಸ್ಟ್ ನೀವೇನು ಮಾಡಬೇಕು, ಇದು ಯಾವ ಒಂದು ಟಾಪಿಕ್ ಅಂಡರಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಏನ್ಷಿಯಂಟ್ ಇಂಡಿಯಾ. ಏನ್ಷಿಯಂಟ್ ಇಂಡಿಯಾದಲ್ಲಿ ಏನು ಮಾಡ್ಬೇಕು, ನೀವು ಫಸ್ಟ್ ಪಾಯಿಂಟ್ ಹಾಕ್ಕೊಂಡು ಅದನ್ನು ಬರ್ಕೊಳ್ಳಿ, ಓಕೆನಾ? ಯಾವುದು ಡೈನಾಸ್ಟಿ ಬಗ್ಗೆ ಕೇಳಿದ್ದಾರೆ. ಜಸ್ಟ್ ಏನ್ಷಿಯಂಟ್ ಇಂಡಿಯಾ ಒಂದು ಸಬ್ ಟಾಪಿಕ್ ಇತ್ತಲ್ಲ, ಅದ್ರ ಕೆಳಗಡೆ ಒಂದು ಪಾಯಿಂಟ್ ಮಾಡಿ ಡೈನಾಸ್ಟಿ, ಓಕೆ ಅಷ್ಟೇ, ಡೈನಾಸ್ಟಿ. ಬಟ್ ಇನ್ನೊಂದು ಕ್ರೋನಾಲಜಿ ಥರ ಕೇಳಿದ್ದಾರೆ ಅಲ್ವಾ, ಅದನ್ನು ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ಏನು ಮಾಡಿ ಕ್ರೋನಾಲಜಿ ಅಂತ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ದೆನ್ ಓಕೆನಾ, ನಾನು ಹೇಳ್ತೀನಿ, ಫುಲ್ ಹೇಳ್ತೀನಿ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಜಸ್ಟಿಸ್ ಪಾರ್ಟಿ ಅಂದರೆ ಈ ಥರ ಒಂದು ಪಾರ್ಟಿಗಳು ಅಥವಾ ಸಂಸ್ಥೆಗಳನ್ನ ಕೇಳಿದ್ದಾರೆ, ಓಕೆನಾ? ಆರ್ಗನೈಸೇಷನ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಆರ್ಗನೈಸೇಷನ್ಸ್ಗಳ ಬಗ್ಗೆ ಕೇಳಿರುವಾಗ ಇದು ನಾವು ಮಾಡ್ರನ್ ಇಂಡಿಯಾಗೆ ಸೇರಿಸೋಣ. ಮಾಡ್ರನ್ ಇಂಡಿಯಾಗಳ ಬಗ್ಗೆ ಆರ್ಗನೈಸೇಷನ್ಸ್ಗಳು ಮಾತ್ರ ಬರ್ಕೊಬೇಕು. ಈಗಲೇ ಹೇಳ್ತಿದ್ದೀನಿ, ಫಸ್ಟ್ ಪಾಯಿಂಟ್ ಡೈನಾಸ್ಟಿ. ಇವಾಗ ಮಾಡ್ರನ್ ಇದ್ರಲ್ಲಿ ಬಂದ್ಬಿಟ್ಟು ಏನಂತ ಬರ್ಕೊತೀರಾ, ಜಸ್ಟ್ ಆರ್ಗನೈಸೇಷನ್ಸ್, ಓಕೆನಾ? ಬಟ್ ಅವ್ರು ಯಾವುದ್ರಲ್ಲಿ ಕೇಳಿದರೆ ಮ್ಯಾಚ್ ದ ಫಾಲೋಯಿಂಗ್. ನೆಕ್ಸ್ಟ್ ಪೇಜ್ಗೆ ಹೋಗಿ ಮ್ಯಾಚ್ ದ ಫಾಲೋಯಿಂಗ್. ಅವರೇನು ಕೇಳಿದ್ರು, ಕ್ರೊನಾಲಜಿ ಆರ್ಡರ್. ಇವಾಗ ಮ್ಯಾಚ್ ದ ಫಾಲೋಯಿಂಗ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರ್ಯಾರು ಭಾಗವಹಿಸಿರಲಿಲ್ಲ ನೋಡಿ, ನಾಟ್ ಕ್ವಶನ್, ಯಾರ್ಯಾರು ಇರಲಿಲ್ಲ. ಓಕೆ, ಇದರಲ್ಲಿ ಏನಾಯಿತು, ದೆನ್ ಎಗೈನ್ ಇದು ಏನಾಗುತ್ತೆ, ಮಾಡ್ರನ್ ಹಿಸ್ಟ್ರಿಗೆ ಬರುತ್ತೆ. ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ ಟೈಮಲ್ಲಿ ಬರುತ್ತೆ ಇದು. ಸೊ ಮಾಡ್ರನ್ ಹಿಸ್ಟ್ರಿಯಲ್ಲೇ ಹಾಕ್ಕೊಳ್ಳಿ, ಓಕೆನಾ? ಕರ್ನಾಟಕ ಅದೆಲ್ಲ ಅದರಲ್ಲೇ ಬರುತ್ತೆ. ತುಂಬ ಸಬ್ ಟಾಪಿಕ್ಸ್ಗಳು ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್ ಈ ಥರ ಮಾಡ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ಯಾವುದು ಮತ್ತೆ ಮಾಡ್ರನ್ ಹಿಸ್ಟ್ರಿ ಕೆಳಗಡೆ ಏನಂತ ಬರ್ಕೊತೀರಾ, ಫೇಮಸ್ ಪರ್ಸ್ನಾಲಿಟೀಸ್, ಓಕೆನಾ? ಯಾಕೆಂದರೆ ಅವ್ರು ಕೇಳಿದ್ದಾರೆ ಬಾಲ್ ಗಂಗಾಧರ್ ತಿಲಕ್, ವಿ ವೆಂಕಟಪ್ಪ, ಅಬ್ಬಾಸ್ ಖಾನ್, ದೆನ್ ತಿರುಮಲೆ ರಾಜಮ್ಮ. ಆ್ಯಕ್ಚುಲಿ ಇವರು ಫೇಮಸ್ ಪರ್ಸ್ನಾಲಿಟೀಸ್ಗಳು. ಇಲ್ಲಿ ಏನು ಮಾಡ್ತೀರಾ, ಮಾಡ್ರನ್ ಹಿಸ್ಟ್ರಿ ಕೆಳಗಡೆ ನೀವು ಬರ್ಕೊತೀರಾ ಏನು, ಫೇಮಸ್ ಪರ್ಸ್ನಾಲಿಟೀಸ್. ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ, ನಾಟ್ ಕ್ವಶನ್, ಓಕೆನಾ? ನಾಟ್ ಕ್ವಶನ್ಸ್ ಅಂದರೆ ಯಾವುದು ಯಾರು ಇರಲಿಲ್ಲ ಅನ್ನೋದು ಬೇಸ್ಡ್ ಮೇಲೆ ಕೇಳಿದ್ದಾರೆ. ನೆಕ್ಸ್ಟ್ಗೆ ಹೋಗೋಣ, ಓಕೆನಾ?
ನೆಕ್ಸ್ಟ್ ಏನು ಕೇಳಿದ್ದಾರೆ, ಸ್ವಲ್ಪ ಬೇರೆದಕ್ಕೆ ಹೋಗೋಣ. ಇದು ಹಿಸ್ಟ್ರಿ ಆಯಿತು. ನೆಕ್ಸ್ಟು ಬೇರೆದಕ್ಕೆ ಹೋಗೋಣ. ಬೇರೆದು ಮೆಂಟಲ್ ಎಬಿಲಿಟಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೆಂಟಲ್ ಎಬಿಲಿಟಿ ತುಂಬ ಶಾರ್ಟಾಗಿ ಮಾಡ್ಕೊಳ್ಳಿ. ಯಾವ ಟಾಪಿಕ್ಸ್ಗಳಿಗೆ ಜಾಸ್ತಿ ಫೋಕಸ್ ಮಾಡಿದರೆ ಅದನ್ನು ಮಾತ್ರ ಮಾಡ್ಕೊಳ್ಳಿ, ಓಕೆನಾ. ಬೇರೆ ಎಲ್ಲ ಸ್ವಲ್ಪ ಡೀಟೇಲಾಗಿ ಮಾಡ್ಕೊಳ್ಳಿ, ಓಕೆನಾ. ಎನ್ವೈರನ್ಮೆಂಟ್ಗೆ ಹೋಗೋಣ. ಎನ್ವೈರನ್ಮೆಂಟ್ ಕ್ವಶನ್ಗೆ ಹೋಗೋಣ. ಓಕೆ, ಎನ್ವೈರನ್ಮೆಂಟ್ಗೆ ಹೋಗೋಣ. Then again environmental organization that publish data endangered, threatened, vulnerable species. ಅರ್ಥ ಏನು? ಆರ್ಗನೈಸೇಷನ್ಸ್. ಎನ್ವೈರನ್ಮೆಂಟ್ಗೆ ಹೋಗಿ ಆರ್ಗನೈಸೇಷನ್ಸ್ ಹಾಕ್ಕೊಳ್ಳಿ. ಆರ್ಗನೈಸೇಷನ್ ಯಾವುದನ್ನ ಇಶ್ಯೂ ಮಾಡುತ್ತೆ ಅಂದರೆ ಡಾಟಾಗಳನ್ನ ರಿಲೀಸ್ ಮಾಡೋವಂಥ ಆರ್ಗನೈಸೇಷನ್. ಬ್ರ್ಯಾಕೆಟಲ್ಲಿ ಬೇಕಿದ್ರೆ ಡಾಟಾ ರಿಲೀಸ್ಡ್ ಅಂತ ಏನಾದರೂ ಹಾಕ್ಕೊಳ್ಳಿ. ದೆನ್ ಅಗೇನ್ ಇಂಪಾರ್ಟೆಂಟ್, ಎನ್ವೈರನ್ಮೆಂಟಲ್ಲಿ ನಾವು ಆರ್ಗನೈಸೇಷನ್ಸ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅದರ ಅರ್ಥ, ಓಕೆನಾ. ದೆನ್ ನೆಕ್ಸ್ಟು ದ ಅಮೌಂಟ್ ಆಫ್ ಬಯೋಡಿಗ್ರೇಡಬಲ್. ಇದೆಲ್ಲ ಸ್ವಲ್ಪ ನಾರ್ಮಲ್ ಕ್ವಶನ್ಸ್ಗಳು. ಇದು ನೆಕ್ಸ್ಟ್ ಇದರಲ್ಲಿ ನಮಗೆ ಬೇಡ, ಯಾಕೆಂದರೆ ಇದು ನೆಕ್ಸ್ಟ್ ಪೇಜಲ್ಲಿ ಹೇಳಿದ್ನಲ್ಲ, ಯಾಕೆಂದರೆ ಇದು ಜಸ್ಟ್ ನಾರ್ಮಲ್ ಕ್ವಶನ್. ಬಟ್ ಕೆಲವೊಂದು ಪ್ಯಾಟ್ರನ್ ಮಾತ್ರ ನಾವು ನೆಕ್ಸ್ಟ್ ಪೇಜಲ್ಲಿ ಬರ್ಕೊತಿದ್ದೀವಿ, ಇದರಲ್ಲಿ ಬರ್ಕೊತಿಲ್ಲ. ದ ಅಮೌಂಟ್ ಆಫ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಸೀವೇಜ್ ವಾಟರ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಮೆಷರಿಂಗ್. ಓಕೆ, ಇವಾಗ ಏನು ಮಾಡಿ ಅಂದರೆ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈ ಟಾಪಿಕ್ ಇದೆ ಅಲ್ವಾ, ಈ ಟಾಪಿಕ್ನ ನೀವು ಅದರಲ್ಲಿ ಬರ್ಕೊಳ್ಳಿ, ಅದರಲ್ಲಿ ಎನ್ವೈರನ್ಮೆಂಟಲ್ಲಿ. ಸೊ ಈ ಟಾಪಿಕ್ ಬಂದಾಗ ಇದರಲ್ಲಿ ಏನೇನು ಬರುತ್ತೆ, ಓಕೆನಾ, ಇದರಲ್ಲಿ ಏನೇನು ಬರುತ್ತೋ ಇದನ್ನು ನೀವು ಅಲ್ಲಿ ಬರ್ಕೊಬೇಕಾಗತ್ತೆ. ಬಯೋಡಿಗ್ರೇಡಬಲ್ ವಾಟರ್, ಆಯಿತಾ. ಏನಂತಾರೆ, ಬಾಯಿಗೆ ಬರ್ತಲ್ಲ ನನಗಂತೂ ಒಂದು ವರ್ಡ್ಸ್ಗಳು. ಆಕ್ಸಿಜನ್ ಡಿಮ್ಯಾಂಡ್ ಎಷ್ಟಿದೆ. ದೆನ್ ಅದೊಂದು ಪಿಕ್ಚರ್ ಇದೆ ಅಲ್ಲ, ಪಾಂಡದೊಂದು ಪಿಕ್ಚರ್ ಬರೆದ್ಬಿಟ್ಟು ಅದರಲ್ಲಿ ಆಕ್ಸಿಜನ್ನು, ಸನ್ಲೈಟು, ದೆನ್ ಅದೆಲ್ಲ ಇದೆ ಅಲ್ವಾ. ಸೊ ಆ ಟಾಪಿಕ್ ಮೇಲೆ ನೀವು ಫೋಕಸ್ ಮಾಡಬೇಕು. ನನಗೆ ನಿಜವಾಗ್ಲೂ ಮೈಂಡಿಗೆ ಬರ್ತಾ ಇಲ್ಲ, ಆ್ಯಕ್ಚುಲಿ ಇವಾಗ ತಲೆಗೆ ಬರ್ತಾ ಇಲ್ಲ, ಅದು ಏನು ಅನ್ನೋದೇ ಬರ್ತಾ ಇಲ್ಲ. ಸೊ ಅದೊಂದು ಬರ್ಕೊಳ್ಳಿ. ದೆನ್ ಇನ್ನೊಂದು, ಹೂ ಈಸ್ ನೌನ್ ಆಸ್ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಇನ್ ಕರ್ನಾಟಕ. ಇದು ಸ್ವಲ್ಪ ಕರೆಂಟ್ ಅಫೇರ್ಸ್ಗೂ ರಿಲೇಟ್ ಮಾಡ್ಕೊಬೋದು, ದೆನ್ ಎನ್ವೈರನ್ಮೆಂಟ್ಗೂ ರಿಲೇಟ್ ಮಾಡ್ಬೋದು. ದೆನ್ ಅಗೇನ್ ಎನ್ವೈರನ್ಮೆಂಟಲ್ ಪರ್ಸ್ನಾಲಿಟೀಸ್, ಓಕೆನಾ, ಹಾಕ್ಕೊಳ್ಳಿ ಅಲ್ಲಿ ಪರ್ಸ್ನಾಲಿಟೀಸ್ ಅಂತ ಹಾಕ್ಕೊಳ್ಳಿ. ಇದೆಲ್ಲ ನಾರ್ಮಲ್ ಕ್ವಶನ್, ನಾವು ಇದು ನೆಕ್ಸ್ಟ್ ಪೇಜಲ್ಲಿ ಬರೆಯೋದು ಬೇಡ, ಓಕೆನಾ. ಇದು ಎನ್ವೈರನ್ಮೆಂಟಿಗೆ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ ನೋಡಿ, ಇದು ಹೇಳಿದ್ದೀನಿ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಬಂದಿದೆ, ಓಕೆನಾ. ಯಾವುದ್ರ ಬಗ್ಗೆ ಕೇಳಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಇನ್ ಇಂಡಿಯಾ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್, ಅಪ್ರೂವಿಂಗ್, ಇಂಪ್ಲಿಮೆಂಟಿಂಗ್, ಆಪರೇಟಿಂಗ್, ಮಾನಿಟರಿಂಗ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್, ಜಲ್ ಜೀವನ್ ಮಿಷನ್. ಇದೇನೋ ಸ್ಕೀಮ್, ಅದರಲ್ಲಿ ಸ್ಕೀಮ್ ಅಂಡರಲ್ಲಿ ಬರುತ್ತೆ ಜಲ್ ಜೀವನ್ ಮಿಷನ್, ಓಕೆನಾ. ಸೊ ಇವಾಗ ಏನು ಮಾಡಬೇಕು, ಇದು ಸ್ಕೀಮ್ಸ್ ಅನ್ನೋದೇನಾದರೂ ಒಂದು ನೀವು ಸಪ್ರೇಟ್ ಒಂದು ಕಾಲಮ್ ಹಾಕಿದರೆ ಅದರಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಕರೆಂಟ್ ಅಫೇರ್ಸ್ ಏನಾದರೂ ಹಾಕ್ಕೊಂಡಿದ್ದೀರಾ ಅದರಲ್ಲಿ ಕೂಡ ಹಾಕ್ಕೊಳ್ಳಿ, ಓಕೆನಾ. ಸ್ಕೀಮ್ಸ್, ಓಕೆನಾ, ಸ್ಕೀಮ್ಸ್ ಹಾಕ್ಬಿಟ್ಟು ಅದರ ಬರೀರಿ, ಓಕೆ, ಸ್ಕೀಮ್ಸ್ ಅಂತ ಹೇಳಿ ಬರೀರಿ. ಸೊ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಇದು ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ನೀವು ಹೇಳಿ, ನನಗೆ ಕಮೆಂಟಲ್ಲಿ ಹಾಕಿ, ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅನ್ನೋದು. ಸೊ ಇದು ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ನೀವು ಅಟ್ಲೀಸ್ಟ್ ಒಂದು 4-5 ಇಯರ್ಸ್ದು ಅನಾಲಿಸಿಸ್ ಫಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಟೇಬಲ್ ಚಾರ್ಟ್ ಮಾಡ್ಕೊಳ್ಳಿ, ಚಾರ್ಟ್ ಮಾಡ್ಕೊಂಡು ನಿಮ್ಮ ಟೇಬಲ್ ಮೇಲೆ ಹಾಕ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ನೀವು ಡೈಲಿ ಅದನ್ನು ನೋಡ್ತಾ ಇರಬೇಕು. ಸೊ ದಟ್ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಓದಬೇಕು, ಯಾವ ಟಾಪಿಕ್ ಓದಬಾರ್ದು ಅನ್ನೋದು. ಸೊ ನಿಮ್ಮ ಟೇಬಲ್ ಮುಂದೆ ಅದಿರಬೇಕು, ಓಕೆನಾ. ಅರ್ಥ ಆಗ್ತಿದೆಯಾ? ಸೊ ಇದು ಚಾರ್ಟ್ ಮಾಡಿ ಹಾಕ್ಕೊಳ್ಳಿ. ದೆನ್ ಇದಾದಮೇಲೆ ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಆಯಿತು 5 ಪೇಪರ್ದು. ಇದ್ರ ಮೇಲೆ ಪೇಪರ್ಸ್ಗಳು ನಿಮ್ಮ ಹತ್ರ ಇದೆ ಅಂದರೆ ಜಸ್ಟ್ ಟೆಸ್ಟ್ ಸೀರೀಸ್ ಥರ ಸಾಲ್ವ್ ಮಾಡ್ಕೊಂಡು ಹೋಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಟೆಸ್ಟ್ ಸೀರೀಸ್ ಹೊರಗಡೆ ಸಿಗೋದಕ್ಕಿಂತ ನೀವು ಆಲ್ರೆಡಿ ಎಕ್ಸಾಮ್ ಆಗಿರೋವಂಥ ಪೇಪರ್ಗಳನ್ನ ಸಾಲ್ವ್ ಮಾಡ್ತೀರಾ ಅಂದರೆ ಅದು ತುಂಬ ಬೆನಿಫಿಟ್ ಆಗುತ್ತೆ ನಿಮಗೆ. ಈಸಿಯಾಗಿ ಆ ಪೇಪರ್ ಪ್ಯಾಟ್ರನ್ ಜೊತೆಗೆ ಕ್ವಶನ್ಸ್ಗಳು ಎಷ್ಟು ಟಫ್ನೆಸ್ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಹೋಗೋಣ, ಇವಾಗ ಟೆಸ್ಟ್ ಸೀರೀಸ್ಗೆ ಹೋಗೋಣ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವಾಗ ಮಾಡಬೇಕು ಅಂದರೆ ನೀವು ಪ್ರಿಪೇರ್ ಆಗೋಕ್ಕಿಂತ ಮುಂಚೆ, ಇಲ್ಲ ಪ್ರಿಪೇರ್ ಸ್ಟಾರ್ಟಿಂಗ್ ಪೀರಿಯಡಲ್ಲಿದ್ದರೆ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸ್ ಯಾವಾಗ ಬೇಕು ಅಂದರೆ ನೀವು ಒಂದು ರೀಡಿಂಗ್ ಕೊಟ್ಟಿದ್ದೀರಾ, ಆಯಿತಾ, ಒಂದು ಸಲ ಓದಿದ್ದೀರಾ, ಸ್ವಲ್ಪ ಬೇಸಿಕ್ ಎಲ್ಲ ಕಲ್ತ್ಕೊಂಡಿದ್ದೀರಾ ಅಂದರೆ ನೀವು ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ಟೆಸ್ಟ್ ಸೀರೀಸ್ಗಳನ್ನ ಸ್ಟಾರ್ಟ್ ಮಾಡಿ. ಟೆಸ್ಟ್ ಸೀರೀಸ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಏನೂ ಇಲ್ಲ, ನೀವು ಹೋಗಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಟೆಸ್ಟ್ ಕೊಡ್ತೀರಾ ಅಲ್ವಾ. ಸೊ ನಿಮಗೆ ಆ ಫೀಲು ಮುಂಚೆನೇ ನಿಮಗೆ ಬರಬೇಕು, ಆ ಸ್ಟ್ರೆಸ್ ಬರಬೇಕು, ಆ ಟೈಮ್ ಪೀರಿಯಡ್ ಬರಬೇಕು, ಆ ಕ್ವಶನ್ ಪೇಪರ್ ಗೊತ್ತಾಗಬೇಕು ನಿಮಗೆ. ಯಾಕೆಂದರೆ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಫಸ್ಟೇ ಏನು ಮಾಡಬೇಕು,
ಕುತ್ಕೊಂಡು ಅನಾಲಿಸಿಸ್ ಮಾಡಿ ಪೇಪರ್ನ ಎಲ್ಲ ಇದು ಮಾಡಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ಟೆಸ್ಟ್ ಸೀರೀಸ್ ಕೊಡಬೇಕು. ಟೆಸ್ಟ್ ಸೀರೀಸ್ ಕೊಟ್ರೇ ನಿಮಗೆ ಆ ಎನ್ವೈರನ್ಮೆಂಟ್ ಫೀಲ್ ಆಗೋದು. ಅದೊಂದು ಒಂದು ಟೈಮ್ ಓಡ್ತಾ ಇರುತ್ತೆ, ಒಂದು ಪೇಪರ್ ಇರುತ್ತೆ, ಪೇಪರ್ ತೆಗಿಬೇಕು, ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡಬೇಕು, ಬಬಲ್ ಮಾಡಬೇಕು, ದೆನ್ ನಿಮ್ಮ ರೋಲ್ ನಂಬರ್ ಬರಿಬೇಕು, ನೇಮ್ ಬರಿಬೇಕು. ಸೊ ಇದು ಯಾವಾಗ ನಿಮಗೆ ಆಗುತ್ತೆ ಅಂದರೆ ನೀವು ಟೆಸ್ಟ್ ಸೀರೀಸ್ಗಳನ್ನ ಸಾಲ್ವ್ ಮಾಡಿದಾಗ. ಅರ್ಥ ಆಯ್ತಾ? ಡೈರೆಕ್ಟಾಗಿ ಹೋಗಿ ಅಲ್ಲಿಗೆ ಕೊಟ್ಟಾಗ ನಿಮಗೆ ಗೊತ್ತಾಗಲ್ಲ. ಇನ್ನೊಂದೇನು ಅಂದರೆ ನೀವು ಯಾವ ಲೆವೆಲ್ಲಿಗೆ ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಗೊತ್ತಾಗೋದು ಕೂಡ ನಿಮಗೆ ಟೆಸ್ಟ್ ಸೀರೀಸ್ ಕೊಟ್ಟಾಗಲೇ. ಅರ್ಥ ಆಯ್ತಾ? ನೀವು ಫುಲ್ ಲೆಂತ್ ಟೆಸ್ಟ್ ಸೀರೀಸ್ಗಳು ಕೊಟ್ಟಾಗಲೇ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ ಗೊತ್ತಾಗೋದು. ಸೊ ಇದೆರಡೂ ಕೂಡ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಿಪ್ರೇಷನ್ಗೆ. ಫಸ್ಟು ಪ್ರೀವಿಯಸ್ ಇಯರ್ ಪೇಪರ್ಸು, ದೆನ್ ಅದಾದಮೇಲೆ ನಿಮ್ಮ ಟೆಸ್ಟ್ ಸೀರೀಸ್. ಪ್ರೀವಿಯಸ್ ಇಯರ್ ಪೇಪರು ನೀವು ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ರೆ, ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು ನೀವು ಪ್ರಿಪೇರ್ ಆದಮೇಲೆ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ, ಯಾವ ಲೆವೆಲಲ್ಲಿ ಇದ್ದೀರಾ ಅನ್ನೋದು ನೀವು ತಿಳ್ಕೊಬೇಕು. ಅಂದರೆ ನೀವೆಷ್ಟು ಓದಿದ್ದೀರಾ, ಯಾವ ಲೆವೆಲಲ್ಲಿ ಇದ್ದೀರಾ, ನಾನು ಗೇಮಲ್ಲಿ ಎಲ್ಲಿದ್ದೀನಿ ಅನ್ನೋದು ತಿಳ್ಕೊಬೇಕಂದ್ರೆ ಟೆಸ್ಟ್ ಸೀರೀಸ್ ಕೊಡಬೇಕು. ಓಕೆ, ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ. ಓಕೆನಾ? ನೀವು ಟೆಸ್ಟ್ ಸೀರೀಸ್ ಎಲ್ಲಿ ತೊಗೊಬೇಕು? ಓಕೆ, ತುಂಬ ಇನ್ಸ್ಟಿಟ್ಯೂಟ್ಗಳು ಟೆಸ್ಟ್ ಸೀರೀಸ್ಗಳು ನಡೆಸ್ತಾರೆ. ಅಂದರೆ ಈ ಯಾರ್ಯಾರೆಲ್ಲ ಈ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ಗಳು ಕೊಡ್ತಾರಲ್ಲ ಅವರೆಲ್ಲರೂ ಟೆಸ್ಟ್ ಸೀರೀಸ್ಗಳನ್ನ ಕೊಡ್ತಾರೆ. ಓಕೆನಾ? ಬಟ್ ನಿಮಗೆ ಟೆಸ್ಟ್ ಸೀರೀಸ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತಲೂ ನಾನು ಹೇಳ್ತೀನಿ. ಒಂದು ವೇಳೆ ನೀವು ಆನ್ಲೈನಲ್ಲಿ ಟೆಸ್ಟ್ ಸೀರೀಸ್ ತಗೊತಿದ್ದೀರಾ ಅಂದರೆ ಒಂದು 5 ಸೆಟ್ಗೆ ಅಂದರೆ 5 ಪೇಪರ್ ಪೇಪರ್ 1, 5 ಪೇಪರ್ 2 ಅಂದರೆ 5 ಸೆಟ್ಟು. 5 ಸೆಟ್ ಪೇಪರ್ಗೆ ನಿಮಗೆ ಸುಮಾರು 2,000 ಚಾರ್ಜ್ ಮಾಡ್ತಾರೆ. ಓಕೆನಾ? 2,000 ಚಾರ್ಜ್ ಮಾಡ್ತಾರೆ. ವಿತ್ ಸಿನಾಪ್ಸಿಸ್ಗಳನ್ನ ಕೊಡ್ತಾರೆ, ವಿತ್ ಆನ್ಸರ್ಗೆ ಸಿನಾಪ್ಸಿಸ್ಗಳನ್ನ ಕೊಡ್ತಾರೆ. ಬಟ್ ಆಲ್ಮೋಸ್ಟ್ ನೀವೇನಾದರೂ ಆಫ್ಲೈನ್ ತೊಗೊತೀರಾ, ಇಲ್ಲ ನಾನು ಹೋಗಿ ಅಲ್ಲೇ ಟೆಸ್ಟ್ ಕೊಡ್ತೀನಿ ಅಂದರೆ ನಿಮಗೆ 3,000 4,000 ತನಕನೂ ಚಾರ್ಜ್ ಮಾಡ್ತಾರೆ. ನಿಮಗೆ ಮಿನಿಮಮ್ ಬಂದುಬಿಟ್ಟು 2,000 ತನಕ ಚಾರ್ಜ್ ಮಾಡ್ತಾರೆ. ನೀವು ಯಾವುದೇ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ನಿಮಗೆ ಗೊತ್ತಿರೋ ಅಂಥ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದರೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಗಳು ಗೊತ್ತಿರುತ್ತೆ ನಿಮಗೆ, ಓದ್ತಿರೋರು ನಿಮಗೆ ಅಫ್ಕೋರ್ಸ್ ಗೊತ್ತಿರುತ್ತೆ. ಯಾವುದಾದ್ರೂ ನಿಮ್ಮ ಸ್ಟಡಿ ಸೆಂಟ್ರ್ ಪ್ರಕಾರ ಇಲ್ಲ ನೀವು ಕೋಚಿಂಗ್ಸ್ ಕೊಟ್ಟಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ಗಳು ಸಿಗುತ್ತೆ, ನೀವು ಅವೈಲೇಬಲ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನನ್ನ ಪಾಯಿಂಟಿಗೆ ಬರೋಣ. ಆ್ಯಕ್ಚುಲಿ ನಾನು ಟೆಸ್ಟ್ ಸೀರೀಸ್ ಕೊಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ನಿಮ್ಗೆಲ್ರಿಗೂ ಗೊತ್ತಿದೆ. ನಾನು ತ್ರೀ ಸೆಟ್ ಪೇಪರ್ಸ್ಗಳಿಗೆ ಜಸ್ಟ್ 1 ಪೇಪರಿಗೆ ಜಸ್ಟ್ 25 ರೂಪೀಸ್ ಚಾರ್ಜ್ ಮಾಡ್ತಿದ್ದೀನಿ. ದೆನ್ ಅದರಲ್ಲೂ ತುಂಬ ಜನ ಕೇಳಿದ್ರಿ ಫ್ರೀಯಾಗಿ ಕೊಡಿ. ಅಫ್ಕೋರ್ಸ್ ನಾವು ಫ್ರೀಯಾಗಿ ಕೊಡ್ಬೋದು, ಕೊಡೋಕ್ಕಾಗಲ್ಲ ಅಂತೇನಿಲ್ಲ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಯಾವಾಗಾದ್ರೂ ನಮಗೊಂದು ಫ್ರೀಯಾಗಿ ಸಿಗುತ್ತೆ ಅಂದರೆ ಅಫ್ಕೋರ್ಸ್ ಅದನ್ನು ನಾವು ಯೂಸ್ ಮಾಡ್ಕೊಳ್ಳಲ್ಲ, ಯಾರೂ ಯೂಸ್ ಮಾಡ್ಕೊಳ್ಳಲ್ಲ. ಅದು ಮೂಲೆಯಲ್ಲೇ ಬಿದ್ದಿರುತ್ತೆ. ಫ್ರೀಯಾಗಿ ಬರೋ ಐಟಮ್ಸ್ಗಳಿಗೆ ಇಲ್ಲಿ ಬೆಲೆ ಇಲ್ಲ. ಅಟ್ಲೀಸ್ಟ್ ನೀವು ಅದಕ್ಕೊಂದು ಸಣ್ಣ ಸ್ಮಾಲ್ ಅಮೌಂಟ್ ಹಾಕಿ ನೀವು ತಗೊತಿದ್ದೀರಾ ಅಂದರೆ ನಿಮ್ಮ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ, ಓಕೆ ನಾನು ಪೇ ಮಾಡಿದ್ದೀನಿ, ನಾನು ಖರ್ಚು ಮಾಡಿದ್ದೀನಿ, ನಾನು ಸಾಲ್ವ್ ಮಾಡಲೇಬೇಕು, ಇದನ್ನು ಯೂಸ್ ಮಾಡ್ಕೊಳ್ಳೇಬೇಕು. ಮನುಷ್ಯನ ಗುಣನೇ ಹಾಗೆ. ಇದನ್ನು ಆ್ಯಕ್ಚುಲಿ ಇದು ನಿಮ್ಮೆಲ್ರಿಗೂ ಗೊತ್ತಿರೋದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಜಸ್ಟ್ ಒಂದು 3 ಸೆಟ್ ಅಂದರೆ 6 ಪೇಪರ್ಸ್ಗೆ ಜಸ್ಟ್ 150 ರೂಪೀಸ್ ಚಾರ್ಜ್ ಮಾಡ್ತೀನಿ. 25 ರೂಪೀಸ್ ಪರ್ ಪೇಪರ್ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಅದರಲ್ಲಿ ನಾನು ಕೂಡ ಎಫರ್ಟ್ ಹಾಕಿದ್ದೀನಿ. ಅದನ್ನು ನೀವು ಅರ್ಥ ಮಾಡ್ಕೊತೀರಾ ಅನ್ಕೊಂತೀನಿ. ಒಂದು ಪೇಪರ್ ಸೆಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಅದನ್ನು 2 ಲ್ಯಾಂಗ್ವೇಜಲ್ಲಿ ಹಾಕಿ ಸೆಟ್ ಮಾಡಿ ಅದನ್ನು ರಿಯಲ್ ಪೇಪರ್ ಥರ ರಿಯಲ್ ಸಿಲೆಬಸ್ನ ಅದರಲ್ಲಿ ಅಪ್ಲೈ ಮಾಡಿ, ದೆನ್ ಅದಕ್ಕೆ ಆನ್ಸರ್ ಕೀಗಳನ್ನ ಕೊಟ್ಟು, ದೆನ್ ಅದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಎಕ್ಸ್ಪ್ಲನೇಷನ್ಸ್ನ ಕೊಟ್ಟು ನಾವು ಒಂದು ಪೇಪರ್ನ ಸೆಟ್ ಮಾಡ್ತೀವಿ ಅಂದರೆ ಅದ್ರ ಹಿಂದೆ ಎಫರ್ಟ್ಸ್ಗಳಿರುತ್ತೆ. ದಯವಿಟ್ಟು ಆ ಎಫರ್ಟ್ಸ್ಗಳಿಗೆ ರೆಸ್ಪೆಕ್ಟ್ ಮಾಡಿ. ನೀವೆಲ್ಲರೂ ರೆಸ್ಪೆಕ್ಟ್ ಆ್ಯಕ್ಚುಲಿ ತುಂಬ ಜೆನ್ಯೂನ್ ಆಗಿ ಓದ್ತಾರೆ ಗೊತ್ತಾ. ಆ ಸ್ಟೂಡೆಂಟ್ಸ್ಗಳಿಗೆ ಆ್ಯಕ್ಚುಲಿ ಇದು ಎಫೆಕ್ಟೇ ಆಗಲ್ಲ. ಅವ್ರು ತುಂಬ ಸೀರಿಯಸ್ ಆಗಿರೋರು ಅದನ್ನು ಅರ್ಥ ಮಾಡ್ಕೊತಾರೆ. ಬಟ್ ಆಲ್ಮೋಸ್ಟ್ ಆದರೂ ನನಗೆ ಕ್ವಶನ್ಸ್ಗಳು ಬರುತ್ತೆ, ಫ್ರೀಯಾಗಿ ಕೊಡ್ಬೋದು, ಕೊಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಅದನ್ನು ಎಷ್ಟು ಜನ ಯೂಸ್ ಮಾಡ್ಕೊತೀರಾ? ಸರಿ, ಓಕೆ, ನಾನು ನಿಮಗೆ ಸಿಂಪಲ್ ಕ್ವಶನ್ ಕೇಳ್ತೀನಿ. ಓಕೆನಾ? ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಒಂದು 2,000 ಜನ ಮೆಂಬರ್ಸ್ ಇದ್ದೀರಲ್ಲ, ನಾನು ಡೈಲಿ 15 ಕ್ವಶನ್ಗಳನ್ನ ಹಾಕ್ತೀನಿ. ಡೈಲಿ 15 ಕ್ವಶನ್ ಜೊತೆಗೆ ವೀಕ್ಲಿ ಒಂದು ಫುಲ್ ಲೆಂತ್ ಪೇಪರ್ ನಾನು ಹಾಕ್ತೀನಿ. ಸರಿ, ನೀವು ಹೇಳಿ ಎಷ್ಟು ಜನ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಿದ್ದೀರಾ? ನಾನು ನಿಜವಲ್ಲೂ ಅದನ್ನು ನೋಡಿದ್ರೆ, ಒನ್ ಡೇ ಬಿಟ್ಟು ನೋಡಿದ್ರೆ ಎಷ್ಟು ಜನ ಗೊತ್ತಾ ಸಾಲ್ವ್ ಮಾಡಿರ್ತೀರ? ಮ್ಯಾಕ್ಸ್ ಟು ಮ್ಯಾಕ್ಸ್ 400 ಪೀಪಲ್ ಮ್ಯಾಕ್ಸ್. ಅದು 1 ಡೇ 2 ಡೇ ಬಿಟ್ಟರೆ. ಬಟ್ 1 ಡೇಗೆ ನಾನು ನೋಡಿದ್ರೆ ಒಂದು 200 300 ಅಷ್ಟೇ ಅದನ್ನು ಸಾಲ್ವ್ ಮಾಡ್ತಿರೋದು. ಸರಿ, ಇನ್ನುಳಿದ 1,500 ಜನ ಏನು ಮಾಡ್ತಿದ್ದೀರಾ?
ಅದು ಜಸ್ಟ್ ಹಂಗೆ ನೋಡ್ತಾ ಇದ್ದೀರಾ ಟೆಲಿಗ್ರಾಮ್ನ ಅಷ್ಟೇ, ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತಿಲ್ಲ ಅಂತನಾ. ಸೊ ಅದನ್ನೇ ನಾನು ಹೇಳ್ತಿರೋದು, ಯಾವಾಗಾದರೂ ನಿಮಗೆ ಫ್ರೀಯಾಗಿ ಏನಾದರೂ ಬರುತ್ತೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ತುಂಬ ಕಮ್ಮಿ ಪ್ರೈಸಿಗೆ ನಿಮಗೆ ಕೊಡ್ತಿದ್ದಾರೆ ಅಂದರೆ ಅದನ್ನು ಹಾಗೆ ರೆಸ್ಪೆಕ್ಟ್ ಕೂಡ ಮಾಡೋದನ್ನು ಕಲ್ತ್ಕೊಳ್ಳಿ. ಒಂದು ವೇಳೆ ಇಲ್ಲ ನೀವು ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂದರೆ ಅಫ್ಕೋರ್ಸ್ ನಾನು ಸ್ಟಾಪ್ ಮಾಡ್ತೀನಿ. ಓಕೆ, ನಾನು ಜಸ್ಟ್ ಟೆಲಿಗ್ರಾಮ್ ವಿಡಿಯೋ ಮಾಡ್ಕೊಂಡು ಹೋಗೋಣ. ನೀವು ಆ್ಯಕ್ಚುಲಿ ನೀವು ರಿಯಲ್ ಸ್ಟೂಡೆಂಟ್ ಆಗಿ ರಿಯಲಾಗಿ ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಗೊತ್ತು ಮಾರ್ಕೆಟಲ್ಲಿ ಟೆಸ್ಟ್ ಸೀರೀಸ್ಗೆ ಏನು ಚಾರ್ಜ್ ಮಾಡ್ತೀರಿ. ಓಕೆ, ಪ್ರೀವಿಯಸ್ ಇಯರ್ ಪೇಪರ್, ಓಕೆ, ಅದಕ್ಕೂ ನನಗೆ ಆ್ಯಕ್ಚುಲಿ ತುಂಬ ಜನ ಕೇಳಿದರೆ ಫ್ರೀಯಾಗಿ ಕೊಡಿ. ಅಫ್ಕೋರ್ಸ್ ನಾನು ಫ್ರೀಯಾಗಿ ಕೊಡ್ತೀನಿ, ಅದನ್ನೇ ಮತ್ತೆ ಹೇಳ್ತೀನಿ. ಜಸ್ಟ್ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ, ಒಂದು ₹3 ಪರ್ ಪೇಪರ್, ₹3 ಪರ್ ಪೇಪರ್ ಅಷ್ಟೇ ನಾನು ಚಾರ್ಜ್ ಮಾಡ್ತಿರೋದು. ಯಾಕಂದರೆ ನಾನು ಎಫರ್ಟ್ ಹಾಕಿದ್ದೀನಿ ಅದಕ್ಕೆ. ನಾನು ಅದನ್ನು ಸರ್ಚ್ ಮಾಡಿ, ಡೌನ್ಲೋಡ್ ಮಾಡಿ, ಶೇರ್ ಮಾಡಿ, ಅಟ್ಲೀಸ್ಟ್ ನಾನು ಇಂಟರ್ನೆಟ್ ಆದರೂ ನಾನು ಶೇರ್ ಮಾಡಿರ್ತೀನಿ. ಅದಕ್ಕಾದರೂ ನನಗೊಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಿ, ಓಕೆನಾ. ಆ್ಯಕ್ಚುಲಿ ಜೆನ್ಯೂನ್ ಸ್ಟೂಡೆಂಟ್ಸ್ಗಳು ಇಲ್ಲ, ಹಾಗೆಲ್ಲ ಇಲ್ಲ. ಆ್ಯಕ್ಚುಲಿ ತುಂಬ ಜೆನ್ಯೂನ್ ಆಗಿ ಓದ್ತಿರೋರು, ಇದೆಲ್ಲ ನಿಜವಲ್ಲೂ ಅದೆಲ್ಲ ಮೈಂಡ್ ಮಾಡಿಲ್ಲ. ಬಟ್ ಸ್ಟಿಲ್ ಕೆಲವು ಪೀಪಲ್ಗಳಿದ್ದಾರೆ, ನಾನು ನಿಮ್ಗೆ ಆನ್ಸರ್ ಹೇಳಬೇಕು ಅಂತ ಅಲ್ಲ, ಬಟ್ ಒಬ್ಬರು ಎಫರ್ಟ್ ಆಗ್ತಿದ್ದಾರೆ ಅಂದರೆ ಅದನ್ನು ರೆಸ್ಪೆಕ್ಟ್ ಮಾಡಿ, ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ಇಲ್ಲ ಅಂದರೆ ಇಟ್ಸ್ ಓಕೆ, ನಿಮ್ಗೆ ಆಗಲ್ವಾ, ಓಕೆನೆ. ಬಟ್ ನಾನು ಇನ್ನೊಂದು ಹೇಳಲ್ಲ, ನಾನು ಎಷ್ಟೋ ಜನಕ್ಕೆ ಫ್ರೀಯಾಗಿ ಕೂಡ ನಾನು ಕೊಟ್ಟಿದ್ದೀನಿ. ಕೆಲವರು ಕೇಳಿದ್ದಾರೆ ನನಗೆ, ಮ್ಯಾಮ್ ನನಗೆ ಆಗ್ತಿಲ್ಲ ಮ್ಯಾಮ್, ನನ್ನ ಹತ್ರ ದುಡ್ಡಿಲ್ಲ, ನಾನು ಫ್ರೀಯಾಗಿ ಕೂಡ ಕೊಟ್ಟಿದ್ದೀನಿ, ಓಕೆನಾ. ಯಾಕೆಂದರೆ ಅಟ್ ಲಾಸ್ಟ್ ಏನು ಗೊತ್ತಾ, ಓದೋ ಸ್ಟೂಡೆಂಟ್ಸ್ಗಳು ಇರಬೇಕಷ್ಟೇ. ನೀವು ಓದೋಕ್ಕೆ ರೆಡಿ ಇದ್ದೀರಾ ಅಂದರೆ ನಾನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಮಾರ್ಕೆಟ್ ನನಗೆ ನೀವು ನಾನೇ ಹೇಳಿದ್ದನ್ನೇ ತೊಗೊಬೇಕು, ನಾನು ಹೇಳಿದ್ದನ್ನೇ ಇದು ಮಾಡಬೇಕು ಅಂತೇನಿಲ್ಲ. ಅಫ್ಕೋರ್ಸ್ ನಿಮಗೆ ಬೇಕಾದಷ್ಟು ಇನ್ಸ್ಟಿಟ್ಯೂಟ್ಗಳಿದೆ, ಬೇಕಾದಷ್ಟು ಪ್ಲೇಸ್ಗಳಿದೆ. ನೀವು ಅಲ್ಲಿ ಹೋಗಿ ನಾನು ಟೆಸ್ಟ್ ಸೀರೀಸ್ ತೊಗೊತೀನಿ, ಓಲ್ಡ್ ಕ್ವಶನ್ ಪೇಪರ್ ಬುಕ್ಲೆಟ್ಸ್ಗಳು ತೊಗೊತೀನಿ. ಅಫ್ಕೋರ್ಸ್ ಅದು ನಿಮ್ಮ ಚಾಯ್ಸು, ನೀವು ಆರಾಮ್ಸೆ ತೊಗೊಬೋದು. ಸೊ ಇದು ಒಂದು ವೇಳೆ ನೀವು ಇದಾದಮೇಲೆ ಏನಾದರೂ ಯಾರೋ ಟೆಸ್ಟ್ ಸೀರೀಸ್ ನೋಡ್ತಿದ್ರೆ ಅಥವಾ ಪ್ರೀವಿಯಸ್ ಕ್ವಶನ್ ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್. ಲವ್ ಯು ಆಲ್, ಬಾಯ್.